ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ರಾಮನಿಗೆ ಪ್ರಿಯವಾದದ್ದು ಪಾನಕ ಹಾಗೂ ಕೋಸಂಬರಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ನೀರು ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೀರು ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಬೌಲಷ್ಟು ಮೊಸರನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ಅದಕ್ಕೆ ಒಂದು ಬೌಲಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಪಾನಕ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಫುಲ್ ನೀರನ್ನು ತೊಗೊಂಡು 3 ಅಚ್ಚು ಬೆಲ್ಲನ ನಾನು ತುರಿದಿಟ್ಕೊಂಡಿದ್ದೆ. ತುರಿದಿರೋ ಬೆಲ್ಲನ ನಾನು ನೀರಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೆ, ಏಲಕ್ಕಿ ಹಾಗೆ ಒಣಶುಂಠಿ, ಸ್ವಲ್ಪ ಪಚ್ಚಕರ್ಪೂರನ ಸೇರಿಸ್ಕೊಳ್ತಾ ಇದ್ದೀನಿ. ಪಚ್ಚಕರ್ಪೂರ ಸ್ವಲ್ಪ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಪಾನಕದ ಟೇಸ್ಟ್ ಹೋಗ್ಬಿಡುತ್ತೆ. ಈ ಥರ ಪಾನಕನ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮಾಡ್ಕೊಳ್ತಾರೆ. ಪಚ್ಚಕರ್ಪೂರ ಸೇರಿಸೋದ್ರಿಂದ ದೇವಸ್ಥಾನಗಳಲ್ಲಿ ಕಂಪಲ್ಸರಿ ಪಚ್ಚಕರ್ಪೂರ ಸೇರಿಸಿ ಪಾನಕನ ಮಾಡ್ಕೊಳ್ತಾರೆ. ಪಾನಕಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಕೋಸಂಬರಿ ರೆಡಿ ಮಾಡ್ಕೊಳ್ಳೋಣ. ಕೋಸಂಬರಿಗೆ ನಾನಿಲ್ಲಿ ಸ್ವಲ್ಪ ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೆ, ಕಾಯಿ ತುರಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೋಸಂಬರಿನೂ ರೆಡಿ ಮಾಡಿಕೊಂಡೆ. ರಾಮನಿಗೆ ಪ್ರಿಯವಾದದ್ದು ನೀರು ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಪೂಜೆನ ಕಂಪ್ಲೀಟಾಗಿ ಮುಗಿಸ್ಕೊಳ್ತಾ ಇದ್ದೀನಿ. ರಾಮನವಮಿ ದಿನದಂದು ರಾಮ ಮಂದಿರ ದೇವಸ್ಥಾನಗಳಲ್ಲಿ ಪಾನಕ ಕೋಸಂಬರಿ ಮಾಡಿಬಿಟ್ಟು ಪ್ರಸಾದ ಕೊಡೋದು ಮೊದಲಿಂದನೂ ಪದ್ಧತಿಯಲ್ಲಿದೆ. ಹಾಗಾಗಿ ಅವತ್ತಿನ ದಿನ ಪ್ರತಿಯೊಬ್ಬರ ಮನೆಯಲ್ಲಿನೂ ಪಾನಕ ಕೋಸಂಬರಿ ಮಾಡಿಕೊಂಡು ದೇವರಿಗೆ ಎಡೆ ಮಾಡಿ ಪೂಜೆನ ಮುಗಿಸ್ಕೊಳ್ತಾರೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ನಾನು ಪಾನಕ ಕೋಸಂಬರಿ ನೀರು ಮಜ್ಜಿಗೆ ಮಾಡಿಕೊಂಡು ದೇವರಿಗೆ ಎಡೆ ಮಾಡಿ ಕಂಪ್ಲೀಟಾಗಿ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.